ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿರುವ ಹಿನ್ನೆಲೆ ಮುಖಂಡ ತೋಟದಪ್ಪ ಬಸವರಾಜು ನೇತೃತ್ವದಲ್ಲಿ ಮಂತ್ರಾಕ್ಷತೆ ಸ್ವೀಕರಿಸಲಾಯಿತು. ಟಿ ನರಸೀಪುರದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಅಯೋಧ್ಯೆಯಿಂದ ಬಂದಿರುವ ಶ್ರೀರಾಮನ ಫೋಟೋ ಮತ್ತು ಮಂತ್ರಾಕ್ಷತೆಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಶ್ರೀರಾಮ ಮಂದಿರದ ಮಂತ್ರಾಕ್ಷತೆಯ ಕುರಿತು ಮಾತನಾಡಿದ ತೋಟದಪ್ಪ ಬಸವರಾಜು, ಮೆರವಣಿಗೆಯಿಂದ ತಂದ ಮಂತ್ರಾಕ್ಷತೆಯನ್ನು ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇರಿಸಿದ್ದೇವೆ. ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು 1 ಕ್ವಿಂಟಲ್ ಅಕ್ಕಿಗೆ ಮಿಶ್ರಣ ಮಾಡಿ ಹೆಚ್ಚಿಸಿ ಪಟ್ಟಣದ 23 ವಾರ್ಡ್ಗಳ ಪ್ರತಿ ಮನೆಗೆ ಶ್ರೀರಾಮನ ಫೋಟೋ ಮತ್ತು ಮಂತ್ರಾಕ್ಷತೆಯನ್ನು ನೀಡಲಾಗುವುದು ಎಂದರು. ಕಳೆದ 500 ವರ್ಷಗಳಿಂದ ರಾಮನ ಜನ್ಮಸ್ಥಳದಲ್ಲಿ ನಮ್ಮ ರಾಮನ ಜನ್ಮಸ್ಥಳದಲ್ಲಿ ಭವ್ಯ ಮಂದಿರ ಕಟ್ಟೋದಕ್ಕೆ 500 ವರ್ಷಗಳ ಇತಿಹಾಸ, 106 ವರ್ಷಗಳ ನಿರಂತರ ಹೋರಾಟ, ಲಕ್ಷಾಂತರ ರಾಮ ಭಕ್ತರ ಪ್ರಾಣಾರ್ಪಣೆ ಇವುಗಳೆಲ್ಲರ ಒಂದು ಸಾಕಾರವಾಗಿ ಇದೇ ಜನವರಿ 22ಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ರಾಮನ ಮಂದಿರವನ್ನು ದೇಶಕ್ಕೆ, ವಿಶ್ವಕ್ಕೆ ಸಮರ್ಪಣೆ ಮಾಡ್ತಾಯಿದ್ದಾರೆ. ಅದರ ಪೂರ್ವ ಯೋಜಿತವಾಗಿ ಇಡೀ ದೇಶದಾದ್ಯಂತ ಮತ್ತು ಇಡೀ ವಿಶ್ವದಲ್ಲಿ ಶ್ರೀರಾಮನ ಅಯೋಧ್ಯೆಯಿಂದ ಅಕ್ಷತೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅದನ್ನು ವಿತರಣೆ ಮಾಡಲಾಗಿದೆ. ಅಲ್ಲಿಂದ ಬಂದಂಥ ಅಕ್ಷತೆ ನಮ್ಮ ತಾಲೂಕಿಗೆ ಬಂದಾಗ ಬನ್ನೂರಿನ ಹನುಮಂತೇಶ್ವರ ದೇವಾಲಯಕ್ಕೆ ಬಂದಿತ್ತು. ಅಲ್ಲಿಂದ ಇವತ್ತು ನಾವು ಬೆಳಗ್ಗೆ ನಾನು, ನಮ್ಮ ಮುದ್ದಕೃಷ್ಣ ಅವರು, ಶೆಟ್ಟರು, ಶ್ರೀನಿವಾಸ್ ಅವರು ನಾವೆಲ್ಲ ಹೋಗಿ ಅಕ್ಷತೆಯನ್ನು ನಮ್ಮ ಕಾಶ್ಮೀರದ ವಿಶ್ವ ಹಿಂದೂ ಪರಿಷತ್ತಿನ ಪ್ರಚಾರಕರಾದಂಥ ಅವರು ಇಲ್ಲೇ ಇದ್ದಾರೆ. ಈಗ ಅವರ ಒಳಗೂಡಿ ಆ ಅಕ್ಷತೆಯನ್ನು ಇವತ್ತಿನ ತಂದಿದ್ದೀವಿ. ನರಸಿಂಹಸ್ವಾಮಿ ಸನ್ನಿಧಿಗೆ ತಂದು ಪುರದಲ್ಲಿ ಮೆರವಣಿಗೆ ಮಾಡಿ ನರಸಿಂಹಸ್ವಾಮಿ ಸನ್ನಿಧಿಯಲ್ಲೇ ಆ ಅಕ್ಷತೆಯನ್ನು ಇಟ್ಟಿದ್ದೀವಿ. ನಾಳೆ ಅದನ್ನು ವೃದ್ಧಿ ಮಾಡ್ತೀವಿ. ಅಂದರೆ ಸುಮಾರು 1 ಕ್ವಿಂಟಾಲ್ ಅಕ್ಕಿಗೆ ಅದನ್ನು ವೃದ್ಧಿ ಮಾಡಿ ಆ ಬಂದಿರತಕ್ಕಂಥ ಪ್ರಸಾದವನ್ನು ಅಲ್ಲಿಗೆ ಸೇರಿಸಿ ಅದನ್ನು ಅಕ್ಷತೆ ಮಾಡಿ ಪ್ರಸಾದ ಅಕ್ಷತೆಯನ್ನಾಗಿ ಪರಿವರ್ತಿಸಿ ನಮ್ಮ ಟಿ ನರಸೀಪುರದ ಎಲ್ಲ 23 ವಾರ್ಡಿನ ಸುಮಾರು 8,000ಕ್ಕೂ ಹೆಚ್ಚಿನ ಮನೆಗಳಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಪ್ರತಿ ವಾರ್ಡಿನಲ್ಲಿ 23 ವಾರ್ಡ್ಗಳಲ್ಲೂ ಸುಮಾರು 5ರಿಂದ 10 ಜನ ರಾಮಭಕ್ತರು ಅದನ್ನು ಪ್ರತಿ ಮನೆಗಳಿಗೆ ವಿತರಣೆ ಮಾಡ್ತಾರೆ. 22ನೇ ತಾರೀಕು ಜನವರಿಯಲ್ಲಿ ಉದ್ಘಾಟನೆ ಆಗೋಂಥ ದಿನದಲ್ಲಿ ನರಸೀಪುರದಲ್ಲಿ ವಿಜೃಂಭಣೆಯಿಂದ ಒಂದು ರಾಮನ ಒಂದು ಭಜನೆ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ನಾವು ಇಲ್ಲಿ ಪೂರ್ವಭಾವಿಗಾಗಿ ಪದೇ ಪದೇ ಸೇರ್ತಾ ಇರ್ತೀವಿ. ಅದರಂತೆ 22ನೇ ತಾರೀಕು ರಾಮನ ಒಂದು ಕಾರ್ಯ ಇಲ್ಲೂ ನಡೆಯುತ್ತಿದೆ. ಮತ್ತು ಫೆಬ್ರವರಿನಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಉಚಿತವಾಗಿ ರೈಲುಗಳನ್ನು ಕೊಡ್ತಾರೆ. ಆಗ ಆಯಾ ರಾಜ್ಯ, ಆಯಾ ಜಿಲ್ಲೆಗಳಿಗೆ ಬಂದಂಥ ಸಂದರ್ಭದಲ್ಲಿ ನೋಂದಣಿ ಮಾಡ್ಕೊಂಡು ಅಯೋಧ್ಯೆಗೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇದಿಷ್ಟು ನಿರಂತರವಾಗಿ ನಡೀತಕ್ಕಂಥ ಕಾರ್ಯ. ಅದಕ್ಕೆ ಇವತ್ತು ಇಲ್ಲಿ ಅಕ್ಷತೆಯನ್ನು ತಂದು ಮುನ್ನುಡಿಯನ್ನು ಬರೆಯಲಾಗಿದ್ದು, ಮುಂದಿನ ಕಾರ್ಯಗಳನ್ನು ರಾಮನ ಒಂದು ಪ್ರೇರಣೆಯಂತೆ ನಾವೆಲ್ಲರೂ ಸೇರಿ ಅದನ್ನು ಸಾಕಾರ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟ.